ಕಾವೇರುತ್ತಿದೆ ಲೋಕ ಅಖಾಡ. ಕಲಬುರಗಿಗೆ ಬರ್ತಿದ್ದಾರೆ ರಾಹುಲ್. ಜೆಡಿಎಸ್ಗೆ ಸುಮಾ ಮಂಜು ಟೆನ್ಷನ್. ಗೆಲ್ಲುವ ಕುದುರೆಗೆ ಫುಲ್ ತಲಾಶ್. ಕಾಂಗ್ರೆಸ್ಗೆ ಮಾಜಿ ಸಚಿವ ಎ ಮಂಜು ರಾಜೀನಾಮೆಯನ್ನ ನೀಡಿದ್ದಾರೆ. ದಿನೇಶ್ ಗುಂಡೂರಾವ್ಗೆ ಎ ಮಂಜು ಅವರು ಪತ್ರವನ್ನ ಕೂಡ ಬರೆದಿರುವಂತದ್ದು. ಕಾಂಗ್ರೆಸ್ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ನ ಪ್ರಭಾವಿ ನಾಯಕರಾಗಿದ್ರು ಹಾಸನದಲ್ಲಿ ಎ ಮಂಜು ಅವರು ಈಗ ರಾಜೀನಾಮೆಯನ್ನ ಕೂಡ ನೀಡಿರುವಂತದ್ದು. ದಿನೇಶ್ ಗುಂಡೂರಾವ್ ಅವರಿಗೆ ಪತ್ರದ ಮುಖೇನ ಕಾಂಗ್ರೆಸ್ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರು ಇಲ್ಲಿ ಪ್ರಮುಖವಾಗಿ ಅವರು ಕೆಲವೊಂದು ಆರೋಪಗಳನ್ನ ಮಾಡ್ತಾ ಪಕ್ಷವನ್ನ ತೊರೆತಿದ್ದೇನೆ ಅಂತ ಕೂಡ ಅಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಕಾಂಗ್ರೆಸ್ ಕಾರ್ಯಕರ್ತರು ಮೂಲೆ ಗುಂಪು ಆಗ್ತಾ ಇದ್ದಾರೆ. ಕಾರ್ಯಕರ್ತರಿಗೆ ನ್ಯಾಯ ಸಲ್ಲಿಸಲು ಆಗ್ತಾ ಇಲ್ಲ. ರಾಜೀನಾಮೆ ಪತ್ರದಲ್ಲಿ ಎ ಮಂಜು ಅವರು ಇದನ್ನ ಉಲ್ಲೇಖವನ್ನ ಮಾಡಿ ಪತ್ರವನ್ನ ಬರೆದು ರಾಜೀನಾಮೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ನ ಪ್ರಾಥಮಿಕ ಸದಸ್ಯತ್ವಕ್ಕೆ ಮನನೊಂದು ಪಕ್ಷಕ್ಕೆ ರಾಜೀನಾಮೆ ನೀಡ್ತಾ ಇದ್ದೇನೆ. ನ್ಯೂಸ್ 18ಗೆ ಮಂಜು ರಾಜೀನಾಮೆ ಪತ್ರದ ಪ್ರತಿ ಲಭ್ಯವಾಗಿದೆ. ತಮ್ಮ ಅಧಿಕೃತ ಲೆಟರ್ ಹೆಡ್ ನಲ್ಲಿ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಮಾಜಿ ಸಚಿವ ಹಾಸನದ ಪ್ರಭಾವಿ ಕಾಂಗ್ರೆಸ್ನ ನಾಯಕರಾಗಿದ್ದಂತಹ ಎ ಮಂಜು ಅವರು ಹಾಸನದ ಪ್ರಭಾವಿ ಕಾಂಗ್ರೆಸ್ನ ನಾಯಕರಾಗಿರುವಂತಹ ಎ ಮಂಜು ಅವರು ಕಾಂಗ್ರೆಸ್ನ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನ ನೀಡಿರುವಂತದ್ದು. ಕಾಂಗ್ರೆಸ್ ಕಾರ್ಯಕರ್ತರು ಹಾಸನದಲ್ಲಿ ಮೂಲೆ ಗುಂಪಾಗ್ತಾ ಇದ್ದಾರೆ. ಕಾರ್ಯಕರ್ತರಿಗೆ ನ್ಯಾಯ ಸಲ್ಲಿಸಲು ಆಗ್ತಾ ಇಲ್ಲ. ಇದೇ ರೀತಿಯಾಗಿ ಮೈತ್ರಿ ಪಕ್ಷ ಮುಂದುವರೆದಲ್ಲಿ ನಮ್ಮನ್ನ ತುಳಿಯಲಾಗ್ತಾ ಇದೆ ಅಂತ ಕೂಡ ರಾಜೀನಾಮೆ ಪತ್ರದಲ್ಲಿ ಎ ಮಂಜು ಅವರು ಉಲ್ಲೇಖವನ್ನ ಮಾಡ್ತಾ ತಮ್ಮ ಅಸಮಾಧಾನವನ್ನ ಹೊರಹಾಕ್ತಾ ಈ ಒಂದು ಮೈತ್ರಿ ಸರ್ಕಾರದ ವಿರುದ್ಧ ಮತ್ತು ಒಂದ್ ಕಡೆ ರಾಜೀನಾಮೆಯನ್ನ ನೀಡಿರುವಂತದ್ದು. ಪ್ರಾಥಮಿಕ ಸದಸ್ಯತ್ವಕ್ಕೆ ಎ ಮಂಜು ಅವರು ಕಾಂಗ್ರೆಸ್ನ ಪ್ರಮುಖ ಹಾಗೆ ಪ್ರಭಾವಿ ನಾಯಕರಾಗಿದ್ದಂಥವರು, ಸಚಿವರಾಗಿ ಕೂಡ ಕಾರ್ಯವನ್ನ ನಿರ್ವಹಿಸಿದ್ರು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ. ಆದ್ರೆ ಈಗ ಇಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಇಲ್ಲಿ ಯಾವುದೇ ರೀತಿಯಾದಂತಹ ಅಭ್ಯರ್ಥಿಗಳನ್ನ ಈ ಒಂದು ಹಾಸನ ಕ್ಷೇತ್ರವನ್ನ ಜೆಡಿಎಸ್ಗೂ ಕೂಡ ಬಿಟ್ಟುಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಅಸಮಾಧಾನಗೊಂಡಿರುವಂತಹ ಎ ಮಂಜು ಅವರು ಇಲ್ಲಿ ಪಕ್ಷವನ್ನ ತೊರೆಯುವಂತ ಕೆಲಸವನ್ನ ಮಾಡಿ ರಾಜೀನಾಮೆಯನ್ನ ನೀಡಿದ್ದಾರೆ ಪ್ರಾಥಮಿಕ ಸದಸ್ಯತ್ವಕ್ಕೆ. ಹಾಗೆ ಬಿಜೆಪಿಗೂ ಕೂಡ ಈಗ ಆಲ್ರೆಡಿ ಜಾಯ್ನ್ ಆಗಿರುವಂತದ್ದು. ನಿನ್ನೆ ಹಾಸನದ ಬಿಜೆಪಿ ಕಚೇರಿಯಲ್ಲಿ ಅವರು ಈಗ ಆಲ್ರೆಡಿ ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವವನ್ನ ಕೂಡ ಪಡೆದುಕೊಂಡಿದ್ದಾರೆ. ಆ ಒಂದು ದೃಶ್ಯಾವಳಿಗಳನ್ನ ಕೂಡ ನೀವು ನೋಡ್ತಾ ಇದ್ದೀರಾ. 2 ವಿಂಡೋಗಳನ್ನ ನೋಡ್ತಾ ಇದ್ದೀರಾ. ಒಂದು ಎಡಭಾಗದ ವಿಂಡೋದಲ್ಲಿ ಅಲ್ಲಿ ಪ್ರಮುಖವಾಗಿ ಎ ಮಂಜು ಅವರು ರಾಜೀನಾಮೆಯನ್ನ ಸಲ್ಲಿಸಿರುವಂತ ಪತ್ರ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರಿಗೆ. ರಂಗೇರಲಿದೆ ಹಾಸನ ಲೋಕಸಭೆ ಅಖಾಡ. ಗೌಡರ ಕುಡಿ ಪ್ರಜ್ವಲ್ ಸೋಲಿಸಲು ರಣತಂತ್ರವನ್ನ ಹೆಣೆಯಲಾಗ್ತಾ ಇದೆ. ಬಿಜೆಪಿಗೆ ಸೇರಿದ್ದಾರೆ ಎ ಮಂಜು. ಹಲವು ಡಿಮ್ಯಾಂಡ್ ಅನ್ನ ಕೂಡ ಇಟ್ಟಿದ್ದಾರೆ. ಬಿಜೆಪಿಗೆ ಸೇರುವಂತಹ ಸಂದರ್ಭದಲ್ಲಿ ರಂಗೇರ್ತಾ ಇದೆ ಹಾಸನ ಲೋಕಸಭಾ ಚುನಾವಣೆ. ಎಲ್ಲರಿಗೂ ಕೂಡ ಗೊತ್ತಿದೆ, ಅಲ್ಲಿ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರು ಅಭ್ಯರ್ಥಿ ಅಂತ ಈಗ ಆಲ್ರೆಡಿ ದೇವೇಗೌಡರು ಕೂಡ ಘೋಷಣೆಯನ್ನ ಮಾಡಿದ್ದಾರೆ. ಇನ್ನು ಇಲ್ಲಿ ಪ್ರಮುಖವಾಗಿ ದೇವೇಗೌಡರ ಫ್ಯಾಮಿಲಿ ವಿರುದ್ಧ ಇಲ್ಲಿ ಸ್ಪರ್ಧೆಯನ್ನ ಮಾಡುವುದಕ್ಕೆ ಮಂಜು ಅವರು ಭರ್ಜರಿ ಪ್ಲಾನ್ ಅನ್ನ ಕೂಡ ಮಾಡಿರುವಂತದ್ದು. ಅವರು ಇಲ್ಲಿ ಪ್ರಮುಖವಾಗಿ ಬಿಜೆಪಿಗೆ ಸೇರೋದಕ್ಕೂ ಮುಂಚೆನೆ ಡಿಮ್ಯಾಂಡ್ಸ್ ಅನ್ನ ಇಟ್ಟಿದ್ರು. ಆ ಡಿಮ್ಯಾಂಡ್ಸ್ ಆದ್ರೂ ಏನು? ಸ್ಪರ್ಧೆಗೂ ಮೊದಲೇ ಮಂಜು ಅವರು ಭರ್ಜರಿ ಪ್ಲಾನ್ ಅನ್ನ ಕೂಡ ಮಾಡ್ಕೊಂಡಿದ್ರು. ಡಿಮ್ಯಾಂಡ್ಸ್ ಅನ್ನ ಕೂಡ ಮಾಡಿದ್ದಾರೆ. ಆ ಡಿಮ್ಯಾಂಡ್ಸ್ ಆದ್ರೂ ಏನಿತ್ತು, ಯಾವ ರೀತಿಯಾಗಿ ಡಿಮ್ಯಾಂಡ್ ಅನ್ನ ಇಟ್ಟಿದ್ರು ಬಿಜೆಪಿಗೆ ಎ ಮಂಜು ಅವರು ಹೋಗೋದಕ್ಕೂ ಮುನ್ನ ಅನ್ನೋದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನು ನ್ಯೂಸ್ 18 ಕನ್ನಡದಲ್ಲಿ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಎ ಮಂಜು ಅವರು ಬಿಜೆಪಿ ಸೇರೋದಕ್ಕೂ ಮುಂಚೆ ಯಾವೆಲ್ಲ ಡಿಮ್ಯಾಂಡ್ಸ್ ಗಳನ್ನ ಇಟ್ಟಿದ್ರು ಬಿಜೆಪಿಯ ಮುಂದೆ. ನಾನು ಬಿಜೆಪಿಗೆ ಬರಬೇಕು ಅಂದ್ರೆ ಈ ಡಿಮ್ಯಾಂಡ್ಸ್ ಗಳಿಗೆ ನೀವು ಓಕೆ ಅನ್ಬೇಕು, ಹಾಗಿದ್ರೆ ಮಾತ್ರ ನಾನು ಬರೋದು, ಇಲ್ಲಾಂದ್ರೆ ಈ ಒಂದು ಕ್ಷೇತ್ರದಲ್ಲಿ ಜೆಡಿಎಸ್ ನ ಭದ್ರಕೋಟೆಯಲ್ಲಿ ನಾನ್ ಗೆಲ್ಲೋದು ಕಷ್ಟ ಆಗುತ್ತೆ. ಸೊ ಹೀಗಾಗಿ ನನ್ನ ಕೆಲವೊಂದು ಡಿಮ್ಯಾಂಡ್ಸ್ ಗಳಿಗೆ ನೀವು ಓಕೆ ಮಾಡಿದ್ರೆ ನನ್ನ ಗೆಲುವು ಈಸಿ ಆಗುತ್ತೆ, ಇಲ್ಲ ಅಂದ್ರೆ ನಾನು ಬಿಜೆಪಿಗೆ ಬರೋದಿಲ್ಲ. ಸೊ ಹೀಗಾಗಿ ನನ್ನ ಬೇಡಿಕೆಗಳಿಗೆ ನೀವು ಒಪ್ಪೋದಾದ್ರೆ ಮಾತ್ರ ನಾನು ಬಿಜೆಪಿಗೆ ಸೇರ್ತೀನಿ ಅಂದಿದ್ರು. ಮೋಸ್ಟ್ ಪ್ರಾಬಬಲಿ ಆ ಎಲ್ಲಾ ಬೇಡಿಕೆಗಳನ್ನ ಕೂಡ ಈಡೇರಿಸ್ತೀನಿ ಅಂತ ಬಿಜೆಪಿ ಇಲ್ಲಿ ಆಶ್ವಾಸನೆಯನ್ನ ನೀಡಿದೆ ಅಂತ ಕಾಣಿಸುತ್ತೆ. ಸೊ ಹೀಗಾಗಿನೇ ಎ ಮಂಜು ಅವರು ಇಲ್ಲಿ ಪ್ರಮುಖವಾಗಿ ಬಿಜೆಪಿ ಪಕ್ಷಕ್ಕೆ ಸೇರಿದ್ದಾರೆ. ಸ್ಪರ್ಧೆಗೂ ಮೊದಲು, ಸ್ಪರ್ಧೆಯನ್ನ ಮಾಡೋದಕ್ಕೂ ಮುಂಚೆ, ಬಿಜೆಪಿಗೆ ಜಾಯಿನ್ ಆಗೋದಕ್ಕೂ ಮುಂಚೆ ಎ ಮಂಜು ಅವರು ಕೆಲವೊಂದು ಬೇಡಿಕೆಗಳನ್ನ
ಬಿಜೆಪಿಯ ಮುಂದೆ ಇಟ್ಟಿದ್ರು. ಆ ಬೇಡಿಕೆಗಳು ನ್ಯೂಸ್ 18 ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗಿದೆ. ಅವರು ಗೆಲ್ಲುವ ನಿಟ್ಟಿನಲ್ಲಿ ಏನೆಲ್ಲ ಪ್ಲಾನ್ ಮಾಡ್ಕೋಬೇಕಾಗಿತ್ತು, ಆ ಎಲ್ಲಾ ಪ್ಲಾನ್ಗಳನ್ನ ಮಾಡಿಕೊಂಡೇ ಆ ಬೇಡಿಕೆಗಳನ್ನ ಬಿಜೆಪಿಯ ಮುಂದಿಟ್ಟಿದ್ದಾರೆ. ಸೊ ಹೀಗಾಗಿ ಅಖಾಡಕ್ಕೆ ಇಳಿಯೋದಕ್ಕೂ ಮುಂಚೆನೆ ಅಖಾಡದಲ್ಲಿ ಮೊದಲೇ ಸಿದ್ಧಪಡಿಸಿಕೊಂಡಿದ್ರು. ಈ ಅಖಾಡದಲ್ಲಿ ನಾನು ಸ್ಪರ್ಧೆ ಮಾಡಬೇಕು, ಇಲ್ಲಿ ಗೆಲ್ಲಬೇಕು ಬಲಿಷ್ಠರ ಮುಂದೆ ಅಂದ್ರೆ ನನ್ನ ಕೆಲವೊಂದು ಡಿಮ್ಯಾಂಡ್ಸ್ ಗಳಿಗೆ ನೀವು ಓಕೆ ಅನ್ಬೇಕು ಅಂತ ಕೂಡ ಅವ್ರು ಡಿಮ್ಯಾಂಡ್ ಮಾಡಿದ್ದಾರೆ.